ನಮಸ್ಕಾರ ವೀಕ್ಷಕರೇ, ಶುಭೋದಯ. ಮುದ್ರಾ ಮೆಡಿಸಿನ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಶ್ರುತಿ. ಇವತ್ತಿನ ಮುದ್ರಾ ಮೆಡಿಸಿನ್ ಕಾರ್ಯಕ್ರಮವನ್ನು ನಡೆಸಿಕೊಡುವುದಕ್ಕೆ ಮುದ್ರಾ ಬ್ರಹ್ಮ, ಮುದ್ರಾ ರತ್ನ, ಮುದ್ರಾ ಶಿರೋಮಣಿ ಗುರೂಜಿ ಶ್ರೀ ಲಕ್ಷ್ಮೀ ಶ್ರೀನಿವಾಸರವರು ನಮ್ಮೊಂದಿಗಿದ್ದಾರೆ. ಗುರೂಜಿಯವರು ಕಂಪ್ಯೂಟರ್ ಸೈನ್ಸ್ನಲ್ಲಿ ಎಂಜಿನಿಯರಿಂಗ್ ಪದವಿ ಪಡೆದು ಎಂಎಸ್ ಕಂಪ್ಯೂಟರ್ ಸಾಫ್ಟ್ವೇರ್ನಲ್ಲಿ ಸ್ನಾತಕೋತ್ತರ ಪದವಿ ಪಡೆದು ಹಲವಾರು ಮಲ್ಟಿನ್ಯಾಷನಲ್ ಸಾಫ್ಟ್ವೇರ್ ಕಂಪನಿಗಳಲ್ಲಿ 26 ವರ್ಷ ಸತತವಾಗಿ ಸೇವೆಯನ್ನ ಸಲ್ಲಿಸಿದ್ದಾರೆ. ಗುರೂಜಿಯವರು ವೇದ ವಿಜ್ಞಾನ, ಜ್ಯೋತಿಷ್ಯ ಶಾಸ್ತ್ರ ಹಾಗೂ ಪುರಾತನ ಮುದ್ರಾ ಮಂತ್ರ ಯಂತ್ರ ತಂತ್ರಶಾಸ್ತ್ರಗಳಲ್ಲಿ ಸಂಶೋಧನೆಯನ್ನ ನಡೆಸಿ ಔಷಧಿ ರಹಿತ ಜೀವನವನ್ನ ನಡೆಸೋದು ಹೇಗೆ ಹಾಗೂ ಮನೆಗೊಬ್ಬ ವೈದ್ಯನಾಗೋದು ಹೇಗೆ ಅಂತ ತಿಳಿಸಿಕೊಡ್ತಾ ಬಂದಿದ್ದಾರೆ. ಇದಲ್ಲದೆ ಭೂತ, ಪ್ರೇತ, ಮಾಟ, ಮಂತ್ರ ತಂತ್ರಗಳ ಬಗ್ಗೆ ಸಂಶೋಧನೆಯನ್ನ ನಡೆಸಿ ಮನೆಗೊಬ್ಬ ಮಾಂತ್ರಿಕ ಮತ್ತು ತಾಂತ್ರಿಕನಾಗುವುದು ಹೇಗೆ ಅಂತ ತಿಳಿಸಿಕೊಡ್ತಾ ಬಂದಿದ್ದಾರೆ. ಗುರೂಜಿಯವರು ಹಲವಾರು ಪುಸ್ತಕಗಳನ್ನು ಬರೆದು ಸಮಾಜಕ್ಕೆ ಜ್ಞಾನಾರ್ಜನೆಯನ್ನ ಮಾಡಿದ್ದಾರೆ. ಸಮಾಜದ ಹಿತಕ್ಕಾಗಿ ಬೆಂಗಳೂರಿನಿಂದ ಸುಮಾರು 40 ಕಿಲೋಮೀಟರ್ ದೂರದಲ್ಲಿ ಉಚಿತ ಅನಾಥಾಶ್ರಮ, ವೃದ್ಧಾಶ್ರಮ ಹಾಗೂ ಮುದ್ರಾ ಮಂತ್ರ ತಂತ್ರ ಸಂಶೋಧನಾ ಕೇಂದ್ರವನ್ನ ಸ್ಥಾಪನೆ ಮಾಡ್ತಾ ಇದ್ದಾರೆ. ಗುರೂಜಿಯವರನ್ನ ನಿಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಗುರುಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ನಮಸ್ಕಾರ. ಗುರೂಜಿ, ಇವತ್ತಿನ ದಿನಗಳಲ್ಲಿ ನೋಡೋದಾದ್ರೆ ಪುಟ್ಟ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಎಲ್ಲರೂ ಕೂಡ ಟೆನ್ಷನ್, ಕೆಲಸ, ಅದು ಇದು ಅಂತ ಈ ಜಂಜಾಟದಲ್ಲೇ ಜೀವನವನ್ನ ಕಳೀತಾ ಇರ್ತಾರೆ. ಇದೇ ಅರ್ಧ ಕಾಯಿಲೆಗೆ ಮುಳುವಾಗುತ್ತಾ ಅಂತ ಟೆನ್ಷನ್ ಫ್ರೀ ಲೈಫ್ ನಡೆಸೋದು ಹೇಗೆ ಗುರೂಜಿ? ನೋಡಿ, ಟೆನ್ಷನ್ ಅಂದರೆ ಬಹಳ ಟೆನ್ಷನ್. ಇವತ್ತು ಅಡುಗೆ ಆಗಿಲ್ಲ ಅಂತ ಟೆನ್ಷನ್ನು, ಬಟ್ಟೆ ಒಗ್ದಿಲ್ಲ ಅಂತ ಟೆನ್ಷನ್ನು, ಪಾತ್ರೆ ತೊಳೆದಿಲ್ಲ ಅಂತ ಟೆನ್ಷನ್ನು, ಮಕ್ಕಳಿಗೆ ನಾನು ಸ್ಕೂಲಿಗೆ ರೆಡಿ ಮಾಡಿಲ್ಲ ಅಂತ, ಗಂಡನಿಗೆ ಆಫೀಸ್ಗೆ ರೆಡಿ ಮಾಡಿಕೊಟ್ಟಿಲ್ಲ ಅಂತ ಟೆನ್ಷನ್ನು. ಈ ಟೆನ್ಷನ್ನು ಮನೇಲಿ ಹೆಂಗಸರಿಗೆ, ಗಂಡಸರಿಗೆ ಬೇಗ ಬಸ್ ಸಿಗಲ್ಲ, ಆಟೋ ಸಿಗಲ್ಲ, ಮೆಟ್ರೋ ಸಿಗಲ್ಲ, ಆಫೀಸ್ ಬೇಗ ರೀಚ್ ಆಗಬೇಕು ಅನ್ನೋ ಒಂದು ಟೆನ್ಷನ್. ಆಫೀಸಲ್ಲಿ ಬಾಸ್ ಏನು ಅಂದ್ಬಿಡ್ತಾನೋ ಅಥವಾ ಅದ್ರಲ್ಲಿ ಏನು ವರ್ಕ್ ಆಗುತ್ತೋ, ಆಗಲ್ವೋ, ಕೆಲಸ ಆಗಲ್ವೋ, ಒಂಥರ ಟೆನ್ಷನ್. ಮನೆಗೆ ಬಂದ ತಕ್ಷಣ ಮನೇಲಿ ಬಗ್ಗೆಗಿಂತ ಹೆಚ್ಚಾಗಿ ನೆಕ್ಸ್ಟ್ ನಾಳೆ ಬೆಳಗ್ಗೆ ಆಫೀಸ್ ಬಗ್ಗೆ ಚಿಂತೆ ಮಾಡೋದು. ಮಕ್ಕಳು ಮದುವೆ ಆಗಿಲ್ಲ, ಅದಿಲ್ಲ, ಆ ಕಾಯಿಲೆ, ಈ ಕಾಯಿಲೆ. ನಾವು ಯಾವತ್ತೂ ಫ್ರೀಯಾಗಿಲ್ಲ. ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ, ಆದರೆ ಮನುಷ್ಯನ ಜೀವನಕ್ಕೆ ಸ್ವಾತಂತ್ರ್ಯನೇ ಸಿಕ್ಕಿಲ್ಲ. ಕಾರಣ ಅತಿಯಾದ ಆಸೆಯಿಂದ ಮತ್ತು ಅತಿಯಾದ ಕಮಿಟ್ಮೆಂಟಿಂದ ಏನು ಮಾಡಿಬಿಟ್ಟಿದೆ, ನಮಗೆ ಟೆನ್ಷನ್ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಆಯುರ್ವೇದದಲ್ಲಿ ಏನು ಹೇಳ್ತಾರೆ ಅಂತಂದರೆ, ಮಾನಸಿಕ ಚಿಂತೆ ಇದೆಯಲ್ಲ, ಅದು ಮನುಷ್ಯನನ್ನು ಆಯುಷ್ಯನ ಕಮ್ಮಿ ಮಾಡುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಇವತ್ತು ನಾನು ಎಷ್ಟೋ ಜಾತಕಗಳು ನೋಡಿದಾಗ ಕೆಲವಿಗೆ 80 ವರ್ಷ ಆಯುಸ್ಸಿರುತ್ತೆ, 100 ವರ್ಷ ದಾಟುವಂಥ ಆಯುಸ್ಸು ಕೂಡ ಇರುತ್ತೆ. ಯಾಕೆಂದರೆ ಶನಿ ಆಯುಷ್ಕಾರಕ. ಶನಿನ ಆಧಾರದ ಮೇಲೆ ಆಯುಷನ್ನು ಪತ್ತೆ ಹಚ್ಚೋದು. ಈ ಟೆನ್ಷನಲ್ಲಿ ಎಲ್ರಿಗೂ 30, 40, 50ಕ್ಕೆ ಸತ್ತೋಗ್ತಾ ಇದ್ದಾರೆ. ಅದರಿಂದ ಜಾತಕ ಸುಳ್ಳಾಗ್ತಾ ಇದೆ ಅಥವಾ ನಮ್ಮ ಜೀವನದಲ್ಲಿ ನಡೀತಾ ಇರೋದು ಸುಳ್ಳಾಗ್ತಿದೆಯಾ ಅನ್ನೋದ್ರ ಬಗ್ಗೆ ಚಿಂತನೆ ಮಾಡುವಂಥ ಜನ ಬಂದುಬಿಟ್ಟಿದೆ. ನಾನು ಎಲ್ರಿಗೂ ಹೇಳೋದಿಷ್ಟೇ, ಭೂಕಂಪ ಆಗಲಿ, ಸುನಾಮಿ ಆಗಲಿ, ಏನೇ ಬಂದರೂ ಕೂಡ ನಾವು ಟೆನ್ಷನ್ ತೊಗೋಬಾರ್ದು. ಇವತ್ತಾಗಲಿಲ್ಲ, ಇವತ್ತು ಎಷ್ಟು ಕೆಲಸ ಆಗಬೇಕು ಅಷ್ಟೇ ಆಗುತ್ತೆ ಜಗತ್ತಿನಲ್ಲಿ. ಅದು ನಮ್ಮಲ್ಲಿ ಏನು ಬರೆದಿದ್ದು ನಡೆಸುತ್ತೆ. ಅದು ಮಿತಿಮೀರಿ ನಮಗೆ ಅದು ಮಾಡೋಕ್ಕಾಗಲಿಲ್ಲ, ಇದು ಮಾಡೋಕ್ಕಾಗಲ್ಲ, ಅದು ಕೊಡೋಕ್ಕಾಗಲ್ಲ, ಅಲ್ಲಿಗೆ ಹೋಗೋಕ್ಕಾಗಲಿಲ್ಲ ಅಂತ ವಿಪರೀತ ಇರೋ 24 ಗಂಟೆ ಒಂದು 5 ತಿಂಗಳಷ್ಟು ಆಗೋದೊಂದು ಪ್ಲ್ಯಾನ್ ಮಾಡ್ಕೊಂಡ್ಬಿಡ್ತೀವಿ ನಾವು ಒಂದಿನದಲ್ಲಿ ಮಾಡೋ ಕೆಲಸನ ನಾವು ಏನು ಮಾಡ್ತೀವಿ. ಈ ಉದಾಹರಣೆಗೆ ಇವತ್ತು ಏನು ಮಾಡಬೇಕು ಅದು ಮಾಡೋದು ಬಿಟ್ಬಿಟ್ಟು ಅದ್ರ ಜೊತೆಗೆ ಸಿನಿಮಾಗೆ ಹೋಗಬೇಕು, ಬಾರ್ಗೆ ಹೋಗಬೇಕು, ಮದುವೆಗೆ ಹೋಗಬೇಕು, ರಿಸೆಪ್ಷನ್ಗೆ ಹೋಗಬೇಕು, ಅಲ್ಲಿ ಹೋಗಬೇಕು, ಇಲ್ಲಿ ಹೋಗಬೇಕು, ಜೊತೆ 24 ಗಂಟೆ ಒಳಗೆ ನಮ್ಗೆ ಎಷ್ಟು ಸಾಧ್ಯ ಅಷ್ಟು ಮಾಡೋದು ಬಿಟ್ಬಿಟ್ಟು ಅಡಿಷನಲ್ ಇನ್ನೂ ಒಂದು ವಾರಕ್ಕೆ ಆಗೋಷ್ಟು ಇವತ್ತು ಮಾಡಬೇಕು ಅಂತ ಹೊರಟಾಗ ಏನಾಗುತ್ತೆ, ಟೆನ್ಷನ್ ಶುರುವಾಗಿಬಿಡುತ್ತೆ. ಟೆನ್ಷನ್ ಎಷ್ಟು ತಗೋತೀವೋ ಅಷ್ಟು ಆಯುಸ್ ಕಮ್ಮಿ ಆಗುತ್ತೆ. ಅದು ಕಾರ್ಡಿಯೋವಾಸ್ಕ್ಯುಲರ್ ಸಿಸ್ಟಮ್ ಅಂದೇನು, ಹೃದಯಕ್ಕೆ ಹೆಚ್ಚಿಗೆ ನಾವು ಪ್ರೆಷರ್ ಕೊಡ್ತಾ ಇರ್ತೀವಿ ನಾವು ಟೆನ್ಷನಿಂದ. ಅದಕ್ಕೆ ಬೆಳಗ್ಗೆ ಎದ್ದ ತಕ್ಷಣವೇ ನಗನಗತ್ತ ಇವತ್ತು ಎಷ್ಟು ಸಾಧ್ಯವೋ ಅಷ್ಟು ನನ್ನ ಕೈಲಿ ಮಾಡೋಕ್ಕಾಗೋಣ, ಆಗಲಿಲ್ಲ ನೆಕ್ಸ್ಟ್ ಡೇ ಮಾಡೋಣ ಅನ್ನೋ ಸಂಕಲ್ಪ ಮಾಡಿಕೊಂಡಾಗ ಸಿಸ್ಟೋಲ್, ಡಯಸ್ಟೋಲ್ 120/80 BP ನಾರ್ಮಲ್ ಆಗಿರುತ್ತೆ. ಅದರಿಂದ ಟೆನ್ಷನ್ನ ನಾವು ತಗೊಳ್ಳಲಿಲ್ಲ ಅಂದರೆ ಆಯುಷ್ವಂತರಾಗಿರ್ತೀವಿ. ದಿನಾ ಟೆನ್ಷನ್, ಗಂಡ ಬರಲಿಲ್ವಲ್ಲ, ನಾನು ಊಟನೇ ಮಾಡ್ತಕ್ಕಾಗಲಿಲ್ಲ, ಗಂಡ ಬರೋವ್ರಿಗೂ ಊಟ ಮಾಡಲ್ಲ ಇವಳು. ಅದರಿಂದ ಈ ಟೆನ್ಷನ್ನು ಗಂಡ ಎಲ್ಲಾದ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ನಾವು ಟೆನ್ಷನ್ ಜಾಸ್ತಿ ಆಗ್ತದೆ. ಅದಕ್ಕೆ ಕಾರ್ ಇದೆ, ಕೋಟ್ಯಾಂತರ ರೂಪಾಯಿ ದುಡ್ಡಿದೆ, ಒಳ್ಳೆ ಮನೆ, ಆಸ್ತಿ ಎಲ್ಲ ಇದೆ, ಅನುಭವಿಸೋಂಥ ಯೋಗ ಇಲ್ಲ, ಯಾಕೆಂದರೆ ಟೆನ್ಷನ್ನಿಂದ.
ಅದರಿಂದ ಟೆನ್ಷನನ್ನು ಒಂದು ದೊಡ್ಡ ರಾಕ್ಷಸನನ್ನು ನಾವು ಯಾವ ರೀತಿ ಸಂಹಾರ ಮಾಡಬೇಕು ಅನ್ನೋದನ್ನು ನಾವು ಇವತ್ತು ಬಗ್ಗೆ ಚಿಂತನೆ ಮಾಡಬೇಕು. ಅದ್ರ ಬಗ್ಗೆ ಕೇಳ್ತೀನಿ ಗುರುಜಿ. ಒಬ್ರು ಕಾಲರ್ ರೆಡಿ ಇದ್ದಾರೆ, ಲಕ್ಷ್ಮೀಕಾಂತ್ ಅಂತ ತುಮಕೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಲಕ್ಷ್ಮೀಕಾಂತ್. ನಮಸ್ಕಾರ ಅಮ್ಮ. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಕೇಳ್ಬೇಕಿತ್ತಮ್ಮ. ಸರಿ, ಗುರುಜಿ ಇದ್ದಾರೆ, ಮಾತನಾಡಿ. ನಮಸ್ತೆ ಲಕ್ಷ್ಮೀಕಾಂತ್ ಅವರೇ. ನಮಸ್ತೆ. ನಮಸ್ಕಾರ ಸ್ವಾಮೀಜಿ. ನಮಸ್ಕಾರ ನಮಸ್ಕಾರ. ಹೇಳಿ. ಏನಿಲ್ಲ, ಕಟಕ ರಾಶಿ ಆಶ್ಲೇಷ ನಕ್ಷತ್ರ ನಂದು. ಹ್ಮ್. ಏನ್ ಕೆಲಸ ಮಾಡಿರುನು ಬರೀ ಶತ್ರುಗಳಿಂದ ನಾನು ನೋವು ಅನುಭವಿಸೋದೇ ಆಗೋಗಿದೆ. ಹ್ಮ್. ಆಮೇಲೆ ಏನು ತೊಂದ್ರೆ ಮೇಲೆ ತೊಂದ್ರೆ ಇದ್ದೇ ಇರುತ್ತೆ ಸ್ವಾಮೀಜಿ. ನೋಡಿ, ಮನುಷ್ಯ ಅಂದಮೇಲೆ ಇವೆಲ್ಲ ಸಹಜ. ಇದನ್ನು ಗೆದ್ದು ಬದುಕೋದೇ ನಮ್ಮ ಜೀವನದ ಒಂದು ದೊಡ್ಡ ಕಲೆ. ಅದರಿಂದ ನಾವು ಡಿಮೋಟಿವೇಟ್ ಆಗಬಾರ್ದು, ನಗ್ನಗ್ತಾ ತಗೋಬೇಕು. ಈ ಒಂದು ಕಲೆನ ಕಲ್ತ್ಕೋಬೇಕು ಅಂತಂದರೆ ನಾವು ಯಾವಾಗಲೂ ಏನು ಮಾಡಬೇಕು, ಬೆಳಗ್ಗೆ ಎದ್ದ ತಕ್ಷಣನೇ, ಹಾಸಿಗೆಯಿಂದ ಎದ್ದ ತಕ್ಷಣವೇ ಮೃತ್ಯುಂಜಯ ಜಪ ಮಾಡಿ. ನೀವು ಹೇಳ್ತೀನಿ, ಬೆಳಗ್ಗೆ ಎದ್ದ ತಕ್ಷಣ ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮಕ್ಷೀಯಮಾಮೃತಾತ್. ಈ ಮಂತ್ರನ ಬೆಳಗ್ಗೆ ಎದ್ದ ತಕ್ಷಣ 21 ಸಲ ಹಾಸಿಗೆ ಮೇಲೆ ಕೂತ್ಕೊಂಡು ಹೇಳ್ಬಿಡಿ. ನೋಡಿ, ಇದನ್ನು ಪ್ರಯೋಗ ನಾಳೆಯಿಂದನೇ ಮಾಡಿ, ಎಷ್ಟು ಬಹಳ ಚೇಂಜಸ್ ಆಗುತ್ತೆ. ಅಥವಾ ಇದು ಹೇಳೋಕ್ಕಾಗಲಿಲ್ಲ, ಓಂ ಹಂ ಝುಂ ಸಹ ಅಸಹ ಮಾಂ ಪಾಲಯ ಪಾಲಯ ಸೋಹಂ ಸಹ ಜುಂ ಓಂ ಸ್ವ ಆ. ಓಂ ಹಂ ಝುಂ ಸಹ ಅಸಹ ಮಾಂ ಪಾಲಯ ಪಾಲಯ ಸೋಹಂ ಸಹ ಜುಂ ಓಂ ಸ್ವ ಆ. ಇವೆಲ್ಲ ಬಹಳ ವಿಶೇಷವಾದಂಥ ಮೃತ್ಯುಂಜಯ ಮಂತ್ರಗಳು. ಇದನ್ನು ಅವತ್ತಿನ ದಿವಸ ಬೆಳಗ್ಗೆ ಹೇಳಿಬಿಟ್ಟು ಮತ್ತೆ ರಾತ್ರಿ ಮಲ್ಕೊಳ್ಳುವಾಗಲೂ ಪುನಃ ಇದೇ ಮಂತ್ರ ಹೇಳಿಬಿಟ್ಟು ಮಲ್ಕೊಂಟ ಅಂದರೆ ನಿಮ್ಮ ನಿತ್ಯ ಜೀವನದಲ್ಲಿ ಯಾವಾಗಲೂ ಏಳಿಗೆ ಆಗ್ತಿರ್ತದೆ. ಶತ್ರುಗಳ ಕಾಟ ಮತ್ತು ಆರೋಗ್ಯ ದೃಷ್ಟಿನಲ್ಲಾಗಲಿ, ಆಯುಷ್ಯಕ್ಕೆ ಸಂಬಂಧಪಟ್ಟಂಥ ದೋಷಗಳಾಗಲಿ ಇದನ್ನು ಕಳೀತೆ. ಯಾಕೆಂದರೆ ಕಟಕ ರಾಶಿ ಆಶ್ಲೇಷ ನಕ್ಷತ್ರಕ್ಕೆ ಈ ಮಂತ್ರಗಳೇ ಜಪ ಮಾಡಬೇಕು ಅಂಥೇಳಿ ರುದ್ರಯಾಮಳ ತಂತ್ರದಲ್ಲಿ ಹೇಳ್ತಾರೆ. ಅದರಿಂದ ಈ ಹೇಳಿದಂಥ ಮಂತ್ರ ನಿಮಗೆ ಬರ್ಕೊಳ್ಳೋಕ್ಕಾಗಲಿಲ್ಲ ಅಂದರೆ ಅತಿ ಶೀಘ್ರದಲ್ಲಿ ಇವತ್ತಿನ ಎಪಿಸೋಡ್ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾರೆ. ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿ ಮಂತ್ರ ಬರ್ಕೊಳ್ಳಿ. ಕಟಕ ರಾಶಿ ಆಶ್ಲೇಷ ನಕ್ಷತ್ರಕ್ಕೆ ಇದು ಮಾಡಲೇಬೇಕು. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ಗದಗದಿಂದ ಪ್ರೇಮ ಕರೆ ಮಾಡಿದ್ದಾರೆ. ನಮಸ್ಕಾರ ಪ್ರೇಮ. ಹಲೋ ಗುರುಜಿ. ಹಲೋ ಮೇಡಮ್. ಹೇಳಿಮ್ಮ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಮಗಳ ಬಗ್ಗೆ ಕೇಳಬೇಕು ಮೇಡಮ್. ಆಮೇಲೆ ನಮ್ಮ ಗುರುಜಿ ಇರೋ ತಂಗಿ ಬಗ್ಗೆ ಕೇಳಬೇಕು ಗುರುಜಿ ಅವತ್ತು. ಸರಿಮ್ಮ, ಗುರುಜಿ ಇದ್ದಾರೆ, ಮಾತನಾಡಿ. ನಮಸ್ಕಾರಮ್ಮ, ಮಾತಾಡಿ. ನಮಸ್ಕಾರ ಗುರುಜಿ. ಹೇಳಿ. ನಮ್ಮ ದೊಡ್ಡ ಮಗಳು ಗುರುಜಿ ಋತುಮತಿ ಆಗಿ ಡೇಟ ಆಗಲ್ಲ ಗುರುಜಿ. ಏನಂದ್ರಿ? ಋತುಮತಿ ಆದ್ಮೇಲೆ ಡೇಟ ಆಗಲ್ಲ ಗುರುಜಿ. ಓಕೆ, ಮೆಚೂರ್ಡ್ ಆದಮೇಲೆ ಮಂತ್ಲಿ ಮುಟ್ಟಾಗ್ತಿಲ್ಲ. ಆಗ್ತಾ ಇಲ್ಲ ಗುರುಜಿ. ಓಕೆ, ಎಷ್ಟು ಏಜು? ಈಗ 16 ಇರ್ಬೇಕು ಗುರುಜಿ. 16-15 ಗುರುಜಿ. ಆಗ್ಬೇಕಮ್ಮ. ಮಂತ್ಲಿ ಹೆಣ್ಮಕ್ಳು ಮೆನ್ಸಸ್ ಆಗಬೇಕಿಲ್ಲದು ಬಹಳ ಕಷ್ಟ. ಇದು ಪ್ರಕೃತಿ ನಿಯಮ, ನೇಚರ್ ಲಾ ಇದು. ಅದಕ್ಕೆ ಸಾಕಷ್ಟು ನೀವು ಅದಕ್ಕೆ ಅಸಡ್ಡೆ ತೋರಿಸ್ಬಾರ್ದು, ನಿರ್ಲಕ್ಷ್ಯ ಮಾಡಬಾರ್ದು. ಚಿಕ್ಕ ಏಜ್ ಬೇರೆ, 16 ವರ್ಷ ಅಂತೀರ. ಮಂತ್ಲಿ ಸೈಕಲ್ ಕರೆಕ್ಟಾಗಿ ಆಗಬೇಕು. ಅದಕ್ಕೇನು ಮಾಡಬೇಕು, ಪಪ್ಪಾಯಿ, ನುಗ್ಗೆ ಸೊಪ್ಪಿನ ಕಾಯಿನ ಚೆನ್ನಾಗಿ ಯಥೇಚ್ಛವಾಗಿ ಆಹಾರದಲ್ಲಿ ತೊಗೊಳಕ್ಕೆ ಹೇಳಿ. ಮತ್ತು ನಿಮ್ಮ ದಾಳಿಂಬೆ ಹಣ್ಣು ಜ್ಯೂಸ್ ಕೊಡಿ ಡೈಲಿ. ಇದು ಆಗಲಿಲ್ಲ ಅಂದರೆ ಒಂದು ಸಲ ಕರ್ಕೊಂಡು ಬನ್ನಿ. ಅದು ಬಹಳ ವಿಶೇಷವಾದಂಥ ಪ್ರಾಬ್ಲಮ್ ಆಗಿಬಿಡ್ತದೆ ಮುಂದೆ. ಧನ್ಯವಾದಗಳು ಪ್ರೇಮ ಕರೆ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ನೀವು ಕೂಡ ಕರೆ ಮಾಡಿ ಗುರುಜಿಯವರ ಜೊತೆ ಮಾತನಾಡಬಹುದು ಪುಟ್ಟ ವಿರಾಮದ ನಂತರ. ವಿರಾಮದ ನಂತರ ಮುದ್ರಾ ಮೆಡಿಸಿನ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈಗ ಒಬ್ರು ಕಾಲರ್ ರೆಡಿ ಇದ್ದಾರೆ, ಮೈಸೂರಿನಿಂದ ರೂಪಾ ಕರೆ ಮಾಡಿದ್ದಾರೆ. ನಮಸ್ಕಾರ ರೂಪಾ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತಮ್ಮ? ಮೇಡಮ್, ನಮ್ಮ ಬಗ್ಗೆನೇ ಕೇಳಬೇಕಾಗಿತ್ತು. ಓಕೆ, ಗುರುಜಿ ಇದ್ದಾರೆ, ಮಾತನಾಡಿ. ನಮಸ್ತೆ ಅಮ್ಮ, ಹೇಳಿ. ನಮಸ್ತೆ, ಹೇಳಿ. ನಮಸ್ತೆ ಗುರುಜಿ. ಹೇಳಿ. ಗುರುಜಿ, ನಿಮ್ಮ ಕಾಲ್ ತುಂಬಾ ಟ್ರೈ ಮಾಡ್ತಾ ಇದ್ದೆ. ತುಂಬಾ ಖುಷಿ ಆಗ್ತಿದೆ ಗುರುಜಿ ನಿಮ್ ಜೊತೆ ಮಾತಾಡೋಕೆ. ಬಹಳ ಸಂತೋಷ ಅಮ್ಮ, ಹೇಳಿ. ಮೇಡಮ್, ಇದು ಗುರುಜಿ, ನಾವು ಮನೆ ಕಟ್ಟಿಸ್ತಿದೀವಿ. ಅದು ನಮ್ಗೆ ಸ್ವಲ್ಪ ಅರ್ಧಂಬರ್ಧ ಸ್ವಲ್ಪ ಕೆಲಸ ನಡೆಯೋದು, ನಿಂತೋಗೋದು ಹಾಗೆ ಆಗ್ತಾ ಇದೆ ಗುರುಜಿ. ನೋಡಿ, ಮನೇಲಿ ತುಂಬಾ ಪ್ರಾಬ್ಲಮ್ ಇದೆ ಗುರುಜಿ. ಓಕೆ, ವಾಸ್ತು, ನಿತ್ಯ ವಾಸ್ತು, ಚಿರವಾಸ್ತು ಅಂತ ಒಂದು ಇರ್ತದೆ ಈ ಮನೆ ಕಟ್ಟೋ ವಿಷಯದಲ್ಲಿ ಬಂದಾಗ. ಇದರಲ್ಲಿ ಏನಾದ್ರು ದೋಷಗಳಿದ್ದಾಗ ಮನೆ ಶುರು ಮಾಡಿಸುತ್ತೆ, ಮಧ್ಯೆ ನಿಲ್ಲಿಸ್ಬಿಡ್ತಾರೆ. ಸಿಮೆಂಟ್ ಇಲ್ಲ, ಕಲ್ಲಿಲ್ಲ, ಕೆಲಸಗಾರಗೆ ಬರ್ತಿಲ್ಲ, ಮತ್ತು ಏನೋ ಒಂದು ನೆಪ ಸಾಕು ಮನೆ ಕಟ್ಟೋಕ್ಕೆ ಆಗೋಕ್ಕೆ ಸ್ಟಾಪ್ ಮಾಡಲಿಕ್ಕೆ ಒಂದು ನೆಪ ಬಂದ್ಬಿಡುತ್ತೆ.
ಅದಕ್ಕೆ ನಿತ್ಯ ಚಿರವಾಸ್ತುಗಳಿಗೆ ಶಾಂತಿ ಆಗಬೇಕು ಅಂತಂದರೆ ಆ ಸ್ಥಾನದಲ್ಲಿ ಗೋ ಪೂಜೆ ಮಾಡಬೇಕು. ಅದಕ್ಕೆ ಈಗ ಮನೆ ಕಟ್ತಾರೋ ಅರ್ಧಂಬರ್ಧ ನಿಂತೋಗಿದೆ ಅಂದಮೇಲೆ ನಿಯರ್ ಬೈ ಹತ್ರದಲ್ಲಿ ಎಲ್ಲರೂ ಹಸು ಕರುಗಳಿದ್ದರೆ ಕರ್ಕೊಂಡು ಬಂದು ಹುಲ್ಲು ಹಾಕ್ಬಿಟ್ಟು ಆ ಜಾಗದಲ್ಲಿ ಹಸು ಮತ್ತು ಕರು ಒಂದು ದಿನ ಪೂರ್ತಿ ಮಲಗಿ ಮಲ ಮೂತ್ರ ಹಾಕಬೇಕು, ಸಗಣಿ ಹಾಕಬೇಕು, ಗೋಮೂತ್ರ ಹಾಕಬೇಕು. ಅದಾದ ನಂತರ ಅದಕ್ಕೆ ಪಾತ್ ಪೂಜೆ ಮಾಡಿ ಕಳಿಸ್ಕೊಡಿ. ಅರ್ಧಂಬರ್ಧ ನಿಂತಿರೋ ಮನೆ ಕಂಪ್ಲೀಟ್ ಆಗುತ್ತೆ. ಮತ್ತೆ ಮನೆ ಕಟ್ಟ ನಂತರ ಮತ್ತೆ ಗೃಹಪ್ರವೇಶದಲ್ಲಿ ಹಸು ಕರ್ಕೊಂಡು ಬರೋಕ್ಕೆ ಮಾಡಿ. ಇದನ್ನು ಮಾಡಿ ಖಂಡಿತ ಸಕ್ಸಸ್ ಆಗುತ್ತೆ. ಮತ್ತು ಆ ಜಾಗದಲ್ಲಿ ಒಂದು ಗೋಮೂತ್ರ ಸಗಣಿಯಲ್ಲಿ ಹಾಕುತ್ತಲ್ಲ ಅದನ್ನೆಲ್ಲ ಮಿಕ್ಸ್ ಮಾಡಿ ಗೋಡೆ ಕಟ್ಟುವಾಗ ಅಥವಾ ಏನೋ ಒಂದು ಕೆಲಸ ಮಾಡುವಾಗ ಅದನ್ನು ಮಿಕ್ಸ್ ಮಾಡಿ ಸೈಜ್ ಕಟ್ಟೋಕ್ಕೆ ಏರ್ಪಾಟ್ ಮಾಡಿ ಸ್ಥಿರವಾಸ್ತುಗೆ ಒಳ್ಳೆ ಬಲ ಬಂದಂಗೆ ಆಗುತ್ತೆ. ಅಷ್ಟು ವಿಶೇಷ ಈ ಗೋಪೂಜೆ ಇಂಥ ಜಾಗದಲ್ಲಿ ಮಾಡೋದ್ರಿಂದ. ಧನ್ಯವಾದಗಳು ಮಾ ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ. ಆನಂದ್ ಅಂತ ಯಲಹಂಕದಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಆನಂದ್. ಮೇಡಮ್ ನಮಸ್ತೆ ಮೇಡಮ್. ಹೇಳಿ, ಯಾರ ಬಗ್ಗೆ ಕೇಳಬೇಕಿತ್ತು? ಮೇಡಮ್ ನನ್ನ ಬಗ್ಗೆನೇ ಕೇಳಬೇಕು. ಓಕೆ, ಗುರುಜಿ ಇದ್ದಾರೆ, ಮಾತನಾಡಿ. ಗುರುಜಿ ನಮಸ್ತೆ. ಗುರುಜಿ ನಮಸ್ತೆ ಆನಂದ್ ಅವರೇ, ಹೇಳಿ. ಗುರುಜಿ ನಂದು ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ. ಗುಡ್, ಹೇಳಿ. ನಾನು ಗೌರ್ಮೆಂಟ್ ಕೆಲಸದಲ್ಲಿದ್ದೀನಿ. ಟ್ರಾನ್ಸ್ಫರ್ ಟ್ರೈ ಮಾಡ್ತಾ ಇದ್ದೀನಿ. ಅದಾಗುತ್ತಾ ಇಲ್ವಾ ಅಂತ ಒಂದು. ನನಗೆ ನಿನ್ನೆ ರಾತ್ರಿ ಕನ್ಸಲ್ಲಿ ಕಾಗೆ ನನ್ನ ನಾನು ಆ ಮನೆಯಲ್ಲಿ ವಾಸ ಇರ್ಲಿಲ್ಲ, ಆದ್ರೂ ನನ್ನ ಮನೆ ಒಳಗ್ ಬಂದು ಹಾಲೊಳಗ್ ಬಂದು ರೂಮಿಂದ ಕಿಟಕಿಯಿಂದ ಆಚೆ ಕಡೆ ಹೋದಂಗೆ ಕನಸು ಬಂದಿತ್ತು. ಆಮೇಲೆ ಯಾವ್ದೋ ಪ್ರೇತಾತ್ಮ ಬಂದು ಇಟ್ಕೊಂಡಂಗೆ ಮನೆ ಒಳಗ್ ಬಂದಂಗೆ, ನನ್ನ ಮಗ ಚಿಕ್ಕ ಮಗ ಭಯ ಬಿದ್ದಂಗೆ ಈ ರೀತಿ ಕನಸು ಬಂದಿತ್ತು ರಾತ್ರಿ 2 ಕಾಲಲ್ಲಿ. ಈ ಎರಡಕ್ಕೂ ಕೇಳ್ಬೇಕಾಯ್ತು ಗುರುಜಿ. ಇವತ್ತೇ ಲೈನ್ ಸಿಕ್ಕಿದ್ದು ತುಂಬಾ ಅದೃಷ್ಟ ಅಂತ ಕಾಣ್ತಾ ಇದೆ. ಬಹಳ ಸಂತೋಷ. ಪುಷ್ಯ ನಕ್ಷತ್ರ ದಿವಸ ತಿಂಗಳಲ್ಲಿ ಪುಷ್ಯ ನಕ್ಷತ್ರ ಬರುತ್ತೆ. ಆ ನಕ್ಷತ್ರ ದಿವಸ ನೀವು 1 kg ಉಪ್ಪು ಮತ್ತು 5-6 ಮೊಳೆಗಳು, ಗೋಡೆ ಹೊಡಿತಾರ ಮೊಳೆ, ಆ ಒಂದು 5-6 ಮೊಳೆ, 1 kg ಉಪ್ಪು ಮತ್ತು 1 ಕಪ್ಪಲ್ಲಿ ಹಾಲು, ಇದಿಷ್ಟನ್ನು ತೊಗೊಂಡೋಗ್ಬಿಟ್ಟು ಯಾರಾದರೂ ನಿಮ್ಮ ಮನೆ ಹತ್ರ ಅಂಗವಿಕಲರಿದ್ದರೆ ಅವ್ರಿಗೆ ಕೊಟ್ಬಿಟ್ಟು ನಮಸ್ಕಾರ ಮಾಡಿ ನಿಮಗೆ ಟ್ರಾನ್ಸ್ಫರ್ ಆಗುತ್ತೆ. ಒಂದು. ಎರಡನೇದು, ಮನೆಯೊಳಗೆ ಕಾಗೆ ಬಂದು ಹೋಗಿದ್ದೆ ಅಂತಂದಲ್ಲ, ಅದು ಬಹುಶಃ ನಿಮ್ಮ ದಶಾಭಕ್ತಿ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೇನಾದ್ರು 7.5 ವರ್ಷ ಶನಿ ಪ್ರಾರಂಭ ಆಗೋದಿದೆಯಾ ಅಂತ. ಏಕೆ ನಿಮ್ಮ ಜಾತಕ ನನ್ನ ಹತ್ರ ಇಲ್ಲ. ಅದರಿಂದ ಇದೇನು ದೊಡ್ಡ ಸೀರಿಯಸ್ ಅಲ್ಲ. ನೀವು ಎಷ್ಟು ವಯಸ್ಸಿದೆಯೋ ಅಷ್ಟು ವಯಸ್ಸಿನಷ್ಟು ನಮಸ್ಕಾರನ ಶನಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪ್ರದಕ್ಷಿಣೆ ಮಾಡಿ. ಈಗ ನಿಮ್ಮ 30 ವರ್ಷ ಅಂದರೆ 30 ಸುತ್ತು ಮಾಡಿ ಅಂಥದ್ದು 30 ದಿವಸ, 40 ವರ್ಷ ಅಂದರೆ 40 ಸುತ್ತು 40 ದಿವಸ. ಈ ಥರ ಶನಿ ದೇವಸ್ಥಾನಕ್ಕೆ ಪೂಜೆ ಮಾಡಿ ಒಂದು ಹಿಡಿ ಅನ್ನ ತೊಗೊಂಡ್ಬಿಟ್ಟು 21 ಸಲ ಇಳಿ ತೆಗೆದುಬಿಟ್ಟು ನಿಮ್ಮನೆ ಮನೆ ಮುಂದೆನೋ ಅಥವಾ ಮಾಡಿ ಮೇಲೋ ತೊಗೊಂಡೋಗಿ ಹಾಕಿಬಿಡಿ. ಕಾಗೆಗಳು ಯಥಾಶಕ್ತಿ ತಿನ್ನೋಷ್ಟು ಶಕ್ತಿ ಬರೋ ಅಷ್ಟು ಕಾಗೆ ಅನ್ನ ತಿಂದಷ್ಟು ನಿಮ್ಗೆ ಇದು ಒಳ್ಳೇದು. ಇದ್ರದ್ದೇನು ದೋಷ ಎಲ್ಲ ಎದುರ್ಕೋಬೇಡಿ. ಧನ್ಯವಾದಗಳು ಆನಂದ್ ಕರೆ ಮಾಡಿದ್ದಕ್ಕಾಗಿ. ಗುರುಜಿ, ನಾವು ಟೆನ್ಷನ್ ಫ್ರೀ ಲೈಫ್ ಹೇಗೆ ನಡೆಸೋದು ಅನ್ನೋದನ್ನು ನೀವು ಹೇಳ್ತಾ ಇದ್ರಿ. ಚಿಂತೆ ಚಿತೆಗೆ ದೂಡುತ್ತೆ ಅಂತ ಹೇಳ್ತಾರೆ. ಚಿಂತೆ ಬಿಟ್ಟು ಜೀವನ ಮಾಡೋದು ಹೇಗೆ ಗುರುಜಿ? ಅದಕ್ಕೆ ನಾವು ಟೆನ್ಷನ್ ತಗೋಬಾರ್ದು ಅಂದರೆ ಟೆನ್ಷನ್ಗೆ ದಿಗ್ಬಂಧನ ಮಾಡ್ಕೋಬೇಕು. ಇದು ಒಂದು ತಂತ್ರಸಾರದಲ್ಲಿ ಹೇಳ್ತಾರೆ. ನನಗೆ ಬಟ್ಟೆ ಹೋಗ್ದಿಲ್ಲ, ಆಫೀಸ್ಗೆ ಹೋಗಿಲ್ಲ, ಬರೀ ಟೆನ್ಷನ್ನು. ಅದಕ್ಕೆ ಟೆನ್ಷನ್ನೇ ಬರಬಾರ್ದು ಅಂದರೆ ನಮ್ಮ ಮನಸ್ಸಿಗೆ ದಿಗ್ಬಂಧ. ಟೆನ್ಷನ್ ಬರೋದು ಮನಸ್ಸಿಂದ, ದೇಹದಲ್ಲದಲ್ಲ. ಆ ಮನಸ್ಸಲ್ಲಿ ಬರೋಕ್ಕೆ ಬಿಡಬಾರ್ದು ಅನ್ನೋದಾಗಿದೆ. ಅದಕ್ಕೆ ಏನು ಮಾಡಬೇಕು? ಅದಕ್ಕೆ ಬೆಳಗ್ಗೆ ಹಾಸಿಗೆಯಿಂದ ಎದ್ದ ತಕ್ಷಣವೇ ಅಥವಾ ನಾವು ಇವತ್ತು ಬೆಳಗ್ಗಿಂದೆಲ್ಲ ಕೆಲಸ ಮುಗಿಸ್ಕೊಂಡು ಮಲ್ಕೊಳ್ಳುವಾಗ ಅದಕ್ಕೊಂದು ಮಂತ್ರ ಇದೆ. ಟೆನ್ಷನ್ ಬರಬಾರ್ದು. ನಗ್ನಗತ ಏನೇ ಬಂದು ನಗ್ನಗತ ಅಕ್ಸೆಪ್ಟ್ ಮಾಡಿಕೊಂಡು, ಮಕ್ಕಳಿಗೆ ರೆಡಿ ಆಗಿಲ್ವಾ, ತನಗೆ ತಾನೇ ರೆಡಿ ಆಗುತ್ತೆ. ಸ್ನಾನ ಆಗಿಲ್ಲ, ಬಟ್ಟೆ ಕಟ್ಟಿಲ್ಲ, ಐರನ್ ಮಾಡಿಲ್ಲ, ಟಿಫನ್ ರೆಡಿ ಆಗಿಲ್ಲ, ಬಸ್ ಸಿಕ್ಕಿಲ್ಲ, ಆಟೋ ಸಿಕ್ಕಿಲ್ಲ, ಏನೋ ಒಂದು ಟೆನ್ಷನ್ನು. ಮತ್ತು ಬೇಗ ಹೋಗಲಿಲ್ಲ, ಲೇಟಾಗಿ ಎದ್ಬಿಟ್ಟೆ, ಅಯ್ಯೋ ನಾನು ಹೋಗ್ಲಿಲ್ಲ, ಮಿಸ್ ಆಗುತ್ತಲ್ಲ, ಇದೆಲ್ಲ ಏನಾಗುತ್ತೆ, ಹಾರ್ಟ್ಗೆ ಟ್ರಬಲ್ ಕೊಡ್ತಾ ಇರುತ್ತೆ. ಆಗ ಸಿಸ್ಟೋಲ್ ಡಯಸ್ಟೋಲ್ ಏರುಪೇರು ಆದಾಗ BP ಜಾಸ್ತಿನೂ ಆಗ್ಬೋದು, ಕಮ್ಮಿ ಆಗ್ಬೋದು, ಸಡನ್ನಾಗಿ ಹಾರ್ಟ್ ಅಟ್ಯಾಕ್ ಆಗ್ಬೋದು, ಟೆನ್ಷನಿಂದ ಹಾರ್ಟ್ ಅಟ್ಯಾಕ್ ಆಗೋದು, ನಿಶಕ್ತಿಯಿಂದ ಹಾರ್ಟ್ ಅಟ್ಯಾಕ್ ಆಗ್ಬೋದು ಅಂತಲೂ ಇರ್ತದೆ. ಆದ್ದರಿಂದ ರಾತ್ರಿ ಹೊತ್ತು ಮಲ್ಕೊಳ್ಳುವಾಗ ಮತ್ತು ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಹಗಲು ಮತ್ತು ರಾತ್ರಿಗೂ ಒಂದು ದಿಗ್ಬಂಧನ ಮಾಡ್ಕೋಬೇಕಂತೆ ಬ್ರೈನ್ಗೆ. ಅದಕ್ಕೆ ಓಂ ಬ್ರೀಂ ಧುಮ್ ಧುಮ್ ಬ್ರೀಂ ಓಂ, ಓಂ ಬ್ರೀಂ ಧುಮ್ ಮ್ರೀಂ ಧುಮ್ ಓಂ ಅನ್ನೋ ಮಂತ್ರನ ಮ್ರೀಂ ಧುಮ್ ಇಷ್ಟು ಹೇಳಿದ್ರೆ ಸಾಕಂತೆ ಟೆನ್ಷನ್. ಈ ಮಂತ್ರ ತನಗೆ ತಾನು ಎಲ್ಲನೂ ಸಂತೋಷ ಕಾರ್ಯನಿರ್ವಹಣೆ ವಿಘ್ನ ಇಲ್ಲದೆ ನೆರವೇರಿಸ್ಕೊಡೋ ಥರ ಮಾಡತ್ತಂತೆ. ಆ ಥರ ಒಂದು ದಿಗ್ಬಂಧನ ಮನಸ್ಸಿಗೆ. ಓಂ ಬ್ರೀಂ ಧುಮ್ ಮ್ರೀಂ ಧುಮ್ ಓಂ ಅಂತಲೂ ಹೇಳ್ಬೋದು. ಅದಕ್ಕೆ ಮ್ರೀಂ ಧುಮ್ ಅಂತ ಹೇಳಿದ್ರೆ ಸಾಕಂತೆ ಬ್ರೈನಲ್ಲಿ. ಆಗ ಬೆಟ್ಟದ ಮೇಲಿಂದ ಬೀಳಬೇಕು ಅಥವಾ ಸಿಕ್ಕಾಪಟ್ಟೆ ಟೆನ್ಷನ್ ಇರೋವಂಥದ್ದು ಏನೇ ಇದ್ರೂ ಕೂಡ ನಗನಗತ ಸುಲಲಿತವಾಗಿ ಕೆಲಸ ನಡೆಸ್ಕೊಂಡು ಹೋಗುತ್ತಂತೆ. ಆ ರೀತಿ ನಕ್ಷತ್ರಕ್ಕೆ, ತಿಥಿಗೆ, ಆ ಒಂದು ಗೋಚಾರಕ್ಕೆ ಶಾಂತಿ ಕೊಡುತ್ತಂತೆ. ಓಂ ಬ್ರೀಂ ಧುಮ್
ಓಂ ಬ್ರೀಂ ದುಮ್ ಅಂತ ಹೇಳ್ಬಿಟ್ರೆ ಸಾಕಂತೆ. ಸರಿ ಗುರುಜಿ, ನಿಮ್ಮ ಜೊತೆ ಮಾತಾಡ್ಬೇಕಂತ ಸಾಕಷ್ಟು ಜನ ಕಾಲರ್ಸ್ ಕೂಡ ಕಾಯ್ತಾ ಇದ್ದಾರೆ. ಆದರೆ ಅದಕ್ಕೂ ಮುನ್ನ ಪುಟ್ಟ ವಿರಾಮ. ವಿರಾಮದ ನಂತರ ಮುದ್ರಾ ಮೆಡಿಸಿನ್ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಈಗ ಒಬ್ರು ಕಾಲರ್ ರೆಡಿ ಇದ್ದಾರೆ. ಬೆಳಗಾವಿಯಿಂದ ಸತೀಶ್ ಕರೆ ಮಾಡಿದ್ದಾರೆ. ನಮಸ್ಕಾರ ಸತೀಶ್. ಬೆಳಗಾವಿಯಿಂದ ಅಲ್ಲ ಮೇಡಮ್, ಎಲೆಕ್ಟ್ರಿಸಿಟಿಯಿಂದ. ಓಕೆ, ಹೇಳಿ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಮೇಡಮ್. ಸರಿ, ಗುರುಜಿ ಇದ್ದಾರೆ, ಮಾತನಾಡಿ. ನಮಸ್ತೆ. ನಮಸ್ತೆ ಗುರುಗಳೇ. ಹೇಳಿ. ನಾನು ಕೆಲಸ ಮಾಡಕ್ಕೆ ಬಿಟ್ಟು 3 ವರ್ಷ ಆಯ್ತು. ಹೇಳಿ. ನನಗೆ ಡಿಸ್ಕ್ ಪ್ರಾಬ್ಲಮ್ ಆಗಿದೆ. ಅದು ಹೆಂಗಾಯ್ತು ಅಂದ್ರೆ, ಫಸ್ಟ್ ನನಗೆ ಹದ್ದು ತಲೆ ಹೊಡಿತು ಸರ್. ಏನು? ಹದ್ದು ಟಚ್ ಮಾಡ್ತಾ ತಲೆಗೆ? ತಲೆಗೆ. ಅದಾದ್ಮೇಲೆ ಸೆಕೆಂಡ್ ಟೈಮ್ ಮತ್ತೆ ಕಾಗೆ ಟಚ್ ಮಾಡ್ತು. ಓಕೆ. ಅದೇನಾದ್ರು ದೋಷನ ಗುರುಜಿ? ನಿಮಗೆ ಡಿಸ್ಕ್ ಏನಾಗಿದೆ ಹೇಳಿ? ಡಿಸ್ಕ್ ಫಸ್ಟ್ ಡಿಸ್ಕ್ ಪ್ರಾಬ್ಲಮ್ ಇದೆ. ಸೌದೋಗಿದೆಯಾ? ಇಲ್ಲ, ಇದು ಪ್ರಾಬ್ಲಮ್ ಆಗಿದೆ, ಪೇನ್ ಇದೆ. 3 ವರ್ಷ ಆಯ್ತು. ಅಲ್ಲ, ಏನು ಡಿಸ್ಕ್ ರಿಪ್ಲೇಸ್ ಆಗಿದೆಯಾ ಅಥವಾ ಡ್ಯಾಮೇಜ್ ಆಗಿದೆಯಾ, ಸೌದಿ ಇದೆಯಾ? ಏನು ಡ್ಯಾಮೇಜ್ ಆಗಿದೆ. ಏನು ಆಕ್ಸಿಡೆಂಟ್ ಆಯ್ತಾ? ಇಲ್ಲ ಸರ್, ಇಲ್ಲ ಗುರುಗಳೇ. ಮಲ್ಕೊಂಡ್ ಎದ್ದಿದ್ದು ಅಷ್ಟೇ, ಟಕ್ಕಂತ ಸೌಂಡ್ ಬಂತು. ಅವಾಗಿಂದ 1 ವರ್ಷ ಮೇಲೆ ಹೇಳಲೇ ಇಲ್ಲ. ಅದಾದ್ಮೇಲೆ 3 ವರ್ಷದಿಂದ ಏನು ಕೆಲಸ ಮಾಡ್ತಾ ಇಲ್ಲ ಗುರುಗಳೇ. ಮತ್ತೆ ನಿಮಗೆ ಡಿಸ್ಕ್ ಪ್ರಾಬ್ಲಮ್ ಮುಂಚೆನೆ ಗರುಡ ಟಚ್ ಮಾಡ್ತು ಮತ್ತೆ ಕಾಗೆ ಟಚ್ ಮಾಡಿತ್ತು ಹಂಗಾರೆ? ಡಿಸ್ಕ್ ಪ್ರಾಬ್ಲಮ್ ಮುಂಚೆ ಗರುಡ ಟಚ್ ಮಾಡಿದ್ದು, ಅದಾದ್ಮೇಲೆ ನನಗೆ ಡಿಸ್ಕ್ ಪ್ರಾಬ್ಲಮ್ ಆಗಿದ್ದು, ಅದಾದ್ಮೇಲೆ ಕಾಗೆ ಮತ್ತೆ ಟಚ್ ಮಾಡಿದ್ದು. ಓಕೆ. ಇದು ಎಷ್ಟು ವರ್ಷದ ಹಿಂದೆ? 3 ವರ್ಷ ಆಯ್ತು. ಇನ್ನು 4 ವರ್ಷದ 6 ತಿಂಗಳು ಈ ಥರ ಸಫರಿಂಗ್ಸ್ ಇರ್ತದೆ. ಅಂದರೆ 7.5 ಶನಿ ಅಂತ ಇದಕ್ಕೆ ಹೆಸರು. ನಿಮ್ಮ ಅದಕ್ಕೆ ನೀವು ಸದಾ ಶನಿದೇವನ ಪೂಜೆ ಮಾಡಬೇಕು. ನೀಲಾಂಜನ ಸಮಾಭಾಷಂ ರವಿಪುತ್ರ ಯಮಾಗ್ರಜಂ ಛಾಯಾ ಮಾರ್ಥಾಂಡ ಸಂಭೂತಂ ತಂ ನಮಾಮಿ ಶನಿಶ್ಚರಂ. ಈ ಶ್ಲೋಕ ಅಥವಾ ಬೀಜಾಕ್ಷರ ಮಂತ್ರ ಓಂ ಶಂ ಶನಿಶ್ಚರಾಯ ನಮಃ, ಓಂ ಶಂ ಶನಿಶ್ಚರಾಯ ನಮಃ ಅನ್ನೋ ಮಂತ್ರ ಜಪ ಮಾಡಬೇಕು. ಮತ್ತು ಒಂದು ಸಲ ಭೇಟಿ ಮಾಡಿದ್ರೆ ಒಳ್ಳೇದು ಅನಿಸುತ್ತೆ. ಏಕೆಂದರೆ ಇದು ಈ ಥರ ಆಗಬಾರ್ದು, ಆಗಿದೆ. ಇದಕ್ಕೆಲ್ಲ ಕಾರಣ ನಮ್ಮ ಪೂರ್ವಜನ್ಮದ ಒಂದು ಕರ್ಮ. ಇದು ಜೊತೆಗೆ ನೀವೇನು ಮಾಡಬೇಕು ಅಂತಂದರೆ, ಅರಳೆಣ್ಣೆನ ಶನಿವಾರ ಹೊತ್ತು ಮೈಗೆಲ್ಲ ಹಚ್ಕೊಂಡು ಕುತ್ಕೊಂಡು ಜಪ ಮಾಡಬೇಕು. ಮೈಗೆಲ್ಲ ತಲೆಗೆಲ್ಲ ಅರಳೆಣ್ಣೆ ಹಚ್ಕೊಂಡು ಓಂ ಶಂ ಶನಿಶ್ಚರಾಯ ನಮಃ, ಓಂ ಶಂ ಶನಿಶ್ಚರಾಯ ನಮಃ ಅಂತ ಜಪ ಮಾಡಿ. ಖಂಡಿತ ಒಳ್ಳೆಯದಾಗತ್ತೆ ಮತ್ತು ಉದ್ಯೋಗದಲ್ಲೂ ಅಭಿವೃದ್ಧಿ ಆಗುತ್ತೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ. ವಂದನಾ ಅಂತ ಮಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ವಂದನಾ. ಯಾರ ಬಗ್ಗೆ ಕೇಳಬೇಕಿತ್ತು ವಂದನಾ ಅವರೇ? ಮಗಳ ಬಗ್ಗೆ ಕೇಳಿತ್ತು, ಮಗಳ ಬಗ್ಗೆ. ನಮಸ್ತೆ ಅಮ್ಮ, ಮಾತಾಡಿ. ಮಾತನಾಡಿ. ಹಲೋ, ನಮಸ್ಕಾರ ಗುರುಜಿ. ನಮಸ್ತೆ. ನಾನು ಮಗಳ ಬಗ್ಗೆ ಕೇಳಿಸಿತ್ತು. ಅವಳದು ಇದು ಸ್ಕ್ಯಾನಿಂಗ್ ಅಲ್ಲಿ ಮಾಡಿಸಿದೆವು. ಒಂದ್ಸಲ ಪೀರಿಯಡ್ಸ್ ಎಲ್ಲ ಸರಿಯಾಗಿ ಆಗ್ತಾ ಇಲ್ಲ. ಸ್ಕ್ಯಾನಿಂಗ್ಸ್ ಮಾಡಿಸುವಾಗ ಅದರಲ್ಲಿ ಓವರೀಸ್ ಮತ್ತೆ ಯೂಟ್ರಸ್ ಎಲ್ಲ ಸಣ್ಣದಾಗಿ ಉಂಟು. ಓವರೀಸ್ ಸ್ವಲ್ಪ ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳ್ತಿದ್ರು. ಅದು ಸಣ್ಣದುಂಟು ತುಂಬಾ, ಓವರೀಸ್ ಯೂಟ್ರಸ್ ಅಂತ ಹೇಳಿದ್ರು. ತುಂಬಾ ಮದ್ದು ಎಲ್ಲ ಮಾಡಿದೆವು. ಇದಕ್ಕೆ ಪದ್ಮಕಾಳ ಸರ್ಪದೋಷ ಅಂತ ಹೇಳ್ತಾರೆ. ಹೆಣ್ಮಕ್ಳಲ್ಲಿ ಗರ್ಭಕೋಶದಲ್ಲಿ ಓವರಿಸು ಎನ್ಲಾರ್ಜ್ ಆಗಿಲ್ಲ, ಅದು ಆ ಹೈಟು ವೆಯ್ಟು ತಕ್ಕಂತೆ ಆ ಓವರಿಸು ಬೆಳೆದಿಲ್ಲ ಅಂದರೆ ಪೂರ್ವಜನ್ಮದ ದೋಷದಿಂದ ಇದಕ್ಕೆ ಪದ್ಮಕಾಳ ಸರ್ಪದೋಷ. ಈ ಥರ ಇದ್ದಾಗ ಬಹಳ ಮೆನ್ಸಸ್ ಆಗಲ್ಲ, ಮಕ್ಕಳಾಗೋದು ಕಷ್ಟ ಇರ್ತದೆ. ಅದೇನು ಚಿಂತೆ ಪಡೋ ಅವಶ್ಯಕತೆ ಇಲ್ಲ. ಇದಕ್ಕೆ ಕೆಲವು ಮಂತ್ರತಂತ್ರ ಪ್ರಯೋಗಗಳಿದೆ. ಒಂದು ಸಲ ಸೋನೋಗ್ರಫಿ ಮಾಡಿಸಿ ಯೂಟ್ರಸ್. ಇನ್ನೊಂದು ಸಲ ನೀವು ಯಾವಾಗ ಮಾಡ್ಸೋದು ಗೊತ್ತಿಲ್ಲ, ಎವ್ರಿ 3 ಮಂತ್ಸ್ ಒಂದು ಸಲ ಮಾಡ್ಸೋದು ಒಳ್ಳೆಯದು. ಅದ್ರ ಜೊತೆಗೇನೋ ಪಾಲಿಸಿಸ್ಟ್ ಏನಾರು ಬೆಳ್ಕೊಂಡಿದೆಯಾ, ಅಕಸ್ಮಾತ್ ಇತ್ತು ಅಂತಂದರೆ ಅದನ್ನು ಒಂದು ನೋಡಬೇಕಾಗತ್ತೆ. ಮತ್ತು ಫಸ್ಟು ಮೆನ್ಸಸ್ ಆಗಬೇಕು ರೆಗ್ಯುಲರಾಗಿ, ಅದು ಇಂಪಾರ್ಟೆಂಟ್. ಆಮೇಲೆ ಅದಕ್ಕೊಂದು ದೋಷಕ್ಕೆ ನಾವು ಪರಿಹಾರ ಹೇಳ್ಬೋದು. ಸಾಧ್ಯ ಆದರೆ ಬಂದು ಮೀಟ್ ಮಾಡೋಕ್ಕೆ ಕೇಳಿಲ್ಲ, ಒಂದು ಜೆರಾಕ್ಸ್ ಕಾಪಿನ ನಮಗೆ ಕಳಿಸ್ಕೊಡಿ, ಜಾತಕನ. ಅವ್ರ ಕೈದು ಇಷ್ಟೊಂದು ಫೋಟೋ ಕಳಿಸಿ, ಮುಖದೊಂದು ಚೆರ ಇರೋದು ಕಳಿಸ್ಕೊಟ್ರೆ, ಮತ್ತು ಅವ್ರ ಹಸ್ಬೆಂಡು ಒಂದು ಸಲ ನೀವು ಅಸ್ಪರ್ನ ಟೆಸ್ಟ್ ಮಾಡಿಸಿ ಒಂದು ಸೆಮೆನ್ ಅನಾಲಿಸಿಸ್ ಅಂತ ಕಳಿಸ್ಕೊಟ್ರೆ ಮ್ಯಾಚ್ ಮಾಡಿ ಹೇಳ್ಬೋದು. ಇರೋದು ಇಲ್ಲಾಂದರೆ ಸ್ವಲ್ಪ ಇದ್ರ ಬಗ್ಗೆ ಬಹಳ ದೀರ್ಘವಾಗಿ ಗಂಭೀರವಾಗಿ ತಗೋಬೇಕಾಗತ್ತೆ. ಧನ್ಯವಾದಗಳು ವಂದನಾ ಅವರೇ ಕರೆ ಮಾಡಿದ್ದಕ್ಕಾಗಿ. ಗುರೂಜಿ, ನೀವು ಮಂಗಳೂರಿನಲ್ಲಿ ಡಿಸೆಂಬರ್ 1, 2, 3ರಂದು ಸ್ಪೆಷಲ್ ಕ್ಲಾಸಸ್ನ ತೆಗೆದುಕೊಳ್ತಾ ಇದ್ದೀರಿ. ಬ್ಲ್ಯಾಕ್ ಮ್ಯಾಜಿಕ್ ಬಗ್ಗೆ ವಿಶೇಷ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀರಿ. ಈ ಸೆಷನ್ನ ವಿಶೇಷತೆ ಏನು ಗುರೂಜಿ? ನೋಡಿ, ಇವತ್ತಿನ ಕಾಲದಲ್ಲಿ ಎಷ್ಟೋ ಕಾಯಿಲೆಗಳು ನಮ್ಮ ಜಾತಕದಲ್ಲಿಲ್ಲ ಅಂದರೂ ಬ್ಲ್ಯಾಕ್ ಮ್ಯಾಜಿಕಲ್ಲಿ ಬರೋಂಗೆ ಮಾಡ್ತಾ ಇದ್ದಾರೆ ಜನ. ಸಿಕ್ಕಾಬಟ್ಟೆ ಶತ್ರುಬಾಧೆ, ರೋಗಬಾಧೆ ಮತ್ತು ಧನಹಾನಿ. ನಾವು ಎಷ್ಟೇ ದುಡಿದು ಕೂಡ ಚೆನ್ನಾಗಿ ದುಡಿತೀವಿ, ಆದರೆ ಮನೇಲಿ ಲಕ್ಷ್ಮೀ ವಿವೇಕ್ ಬಿಡೋದಿಲ್ಲ.
ಅದಕ್ಕೆ ಈ ಥರದೆಲ್ಲ ಪ್ರಯೋಗಗಳು ಮಾಡಿ ಮಾಡಿ ಒಬ್ಬ ಮನುಷ್ಯನಿಗೆ ಕಣ್ಣು ಹೊಟ್ಟೋಗ್ಲಿ, ಕೈ ಹೊಟ್ಟೋಗ್ಲಿ, ಕಾಲು ಸೇದೋಗ್ಲಿ, ಅವನಿಗೆ ಕಿಡ್ನಿ ಫೇಲ್ಯೂರ್ ಆಗಲಿ, ಹಾರ್ಟ್ ಅಟ್ಯಾಕ್ ಆಗಲಿ, ಹುಚ್ಚಿಡಲಿ, ಮನೆ ಬಿಟ್ಟು ಹೊಟ್ಟೋಗ್ಲಿ, ಅವ್ರ ಮಕ್ಕಳೇ ಎಲ್ಲರೂ ಸಂಪೂರ್ಣವಾಗಿ ಹೋಗ್ತಾ ಹಂಗೆ ಆಕ್ಸಿಡೆಂಟ್ ಆಗಿ ಸತ್ತೋಗ್ಲಿ, ಮಹಾಮಾರಿ ಪ್ರಯೋಗ ಅಂತಾರೆ ಇದನ್ನು. ಹೀಗೆ ಹಲವಾರು ಪ್ರಯೋಗಗಳನ್ನು ಮಾಡಿ 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 ಜನ ತಮ್ಮ ದ್ವೇಷ ಹಸುಗಳನ್ನು ಈ ಬ್ಲ್ಯಾಕ್ ಮ್ಯಾಜಿಕ್ ಮುಖಾಂತರ ತಿಳಿಸ್ಕೊಳ್ತಾ ಇದ್ದಾರೆ. ಈ ಥರ ಕೇಸ್ಗಳು ಭಾಳಷ್ಟು ನಡೀತಾ ಇದೆ. ಅದನ್ನು ಈ ಕಲಿಯುಗದಲ್ಲಿ ಈ ಕಲಿ ಪ್ರಭಾವದಿಂದ ಬ್ಲ್ಯಾಕ್ ಮ್ಯಾಜಿಕ್ಕು, ವೈಟ್ ಮ್ಯಾಜಿಕ್ಕು, ಡಾರ್ಕ್ ಮ್ಯಾಜಿಕ್ಕು ಭಾಳ ಸ್ಟ್ರಾಂಗ್ ಇದೆ. ವೈಟ್ ಮ್ಯಾಜಿಕ್ ಅಂಥದ್ದೇನು ಪವರ್ ಕೊಡ್ತಿಲ್ಲ. ದೇವಸ್ಥಾನಕ್ಕೆ ಹೋಗ್ತೀವಿ, ನದಿ ಸ್ನಾನ ಮಾಡ್ತೀವಿ, ಹೋಮಗಳು ಮಾಡ್ತೀವಿ, ಆದರೂ ಕೂಡ ಒಳ್ಳೆ ಆರೋಗ್ಯ ಇಲ್ಲ, ಒಳ್ಳೆ ಸುಖ ಇಲ್ಲ. ಆದರೆ ಈ ಬ್ಲ್ಯಾಕ್ ಮ್ಯಾಜಿಕ್ಕು, ಈ ಡಾರ್ಕ್ ಮ್ಯಾಜಿಕ್ ಅಂತಿದೆಯಲ್ಲ, ಈ ದೃಷ್ಟಿದೋಷ ಮತ್ತು ಬಂತ ತಂತ್ರಗಳಿಂದ ಒಬ್ಬ ಮನುಷ್ಯನ ಭಾಳ ಹಾಳು ಮಾಡ್ತಾ ಇದ್ದಾರೆ. ಅದರಿಂದ ನಾನು ಇದನ್ನೆಲ್ಲ ಗಮನಕ್ಕೆ ತಗೊಂಡು ಮನೆಗೊಬ್ಬ ಮಾಂತ್ರಿಕ, ಮನೆಗೊಬ್ಬ ತಾಂತ್ರಿಕನಿದ್ದರೆ ನಾಳೆ ದಿವಸ ನಾವು ಡಾಕ್ಟ್ರ್ ಓದ್ರೂ ಪರವಾಗಿಲ್ಲ, ಇಂಜಿನಿಯರ್ ಆಗಲೂ ಪರವಾಗಿಲ್ಲ, ಎಜುಕೇಷನ್ ಇಲ್ಲ ಅಂದ್ರೂ ಪರವಾಗಿಲ್ಲ, ಈ ಥರ ಸಮಸ್ಯೆಗಳನ್ನು ಬಂದಾಗ ನಾವು ಅದನ್ನು ಬಗೆಹರಿಸ್ಕೊಳ್ಳೋದು ಹೇಗೆ ಅನ್ನೋ ಒಂದು ಕಾನ್ಸೆಪ್ಟ್ ಆಧಾರದ ಮೇಲೆ ನಾನು ಒಂದು ಕೋರ್ಸ್ ಮಾಡ್ತಾಯಿದ್ದೀನಿ. ಡಿಸೆಂಬರ್ 1, 2, 3 ಮಂಗಳೂರಿನಲ್ಲಿ. ಮಂಗಳೂರು, ಕುಮಟಾ, ಉಡುಪಿ, ಕುಂದಾಪುರ, ಕಾಸರಗೋಡು, ಈ ಸುತ್ತಮುತ್ತ ಜನ ಎಲ್ಲ ನಮ್ಮ ಡಿಸ್ಟ್ರಿಕ್ಟ್ ಒಂದು ಸಲ ಮಾಡಿ ಅಂತ ಕೇಳಿಕೊಂಡ್ರು. ಹೀಗಾಗಿ ಅದರಲ್ಲೂ ಮಂಗಳೂರು ಕಡೆ ಸಿಕ್ಕಾಪಟ್ಟೆ ಈ ಮಾಟ ಮಂತ್ರ ತಂತ್ರಗಳು ಅದೇ ಜಾಸ್ತಿ. ಹೀಗಾಗಿ ಮಕ್ಕಳೇ ಹಾಳಾಗ್ತಾ ಇದ್ದಾರೆ, ಮಕ್ಕಳುಗಳಿಗೆ ವಿದ್ಯಾಭ್ಯಾಸ ಹಾಳು ಮಾಡೋಂಗೆ ಮಾಡ್ತಿದ್ದಾರೆ, ಗಂಡಂದಿರಿಗೆ ಬಿಸ್ನೆಸ್ಸಲ್ಲಿಲ್ಲ, ಹೀಗೆ ಹೆಂಡತಿ ಮನೆ ಬಿಟ್ಟು ಹೋಗೋದು, ಭಾಳಷ್ಟು ವಿಚಿತ್ರವಾದ ಸಮಸ್ಯೆಗಳನ್ನು ಈ ಬ್ಲ್ಯಾಕ್ ಮ್ಯಾಜಿಕಲ್ಲಿ ಸೃಷ್ಟಿ ಮಾಡ್ತಾ ಇದ್ದಾರೆ ಇವತ್ತಿನ ದಿವಸ. ಅದನ್ನು ಪತ್ತೆ ಹಚ್ಚೋದು ಹೇಗೆ, ಅದನ್ನು ತೆಗೆದುಹಾಕೋದು ಹೇಗೆ ಅನ್ನೋ ಒಂದು ವಿದ್ಯೆಯನ್ನು ಇಡೀ ವರ್ಲ್ಡಲ್ಲಿ ಯಾವ ಯೂನಿವರ್ಸಿಟಿ, ಸ್ಕೂಲ್ಸು, ಕಾಲೇಜಲ್ಲೂ ಹೇಳ್ಕೊಡ್ದೋರಂಥದ್ದನ್ನು ನಾನು ಕಲಿಸ್ತಾ ಇದ್ದೀನಿ. ಯಾಕೆಂದರೆ ಈ ವಿದ್ಯೆ ಮುಂದೆ ಹೋಗ್ತಾ ಪ್ರತಿಯೊಬ್ಬರು ಕಲಿಬೇಕು ಅಂತ ನನ್ನ ಆಸೆ. ಯಾಕೆಂದರೆ ಕಾಯಿಲೆ ಬಂದರೆ ದುಡ್ಡು ಕೊಟ್ಟು ಹಾಸ್ಪಿಟಲ್ ಕ್ಯೂರ್ ಮಾಡ್ಕೋಬೋದು, ಏನಾದ್ರು ತೊಂದರೆ ಆದರೆ. ಆದರೆ ಈ ಬ್ಲ್ಯಾಕ್ ಮ್ಯಾಜಿಕಲ್ಲಿ ಬಂದಿರೋದು ಯಾರು ಮಾಡಿದರೆ, ಹೆಂಗೆ ಮಾಡಿದ್ರೆ, ಎಲ್ಲಿ ಮಾಡಿದ್ರೆ ಗೊತ್ತಾಗೋದಿಲ್ಲ. ಅದನ್ನು ಪತ್ತೆ ಹಚ್ಚಕ್ಕಾದರೂ ನಾವು ಈ ವಿದ್ಯೆ ಕಲಿಬೇಕು. ಅದರಿಂದ ಈ ವಿದ್ಯೆ ಕಲಿಸ್ಲಿ, ಕಲ್ತ್ಕೊಂಡು ನಮ್ಮಲ್ಲೂ ಪರಿಪೂರ್ಣ ಕ್ಲೀನ್ ಮಾಡಿಕೊಡು, ನಮ್ಮ ಕುಟುಂಬಕ್ಕೂ ಒಳ್ಳೆಯದಾಗಲಿ, ನಮ್ಮ ಸಮಾಜದಲ್ಲೂ ಹಲವಾರು ಜನಕ್ಕೆ ಸೇವೆ ಮಾಡಬೇಕು ಅನ್ನೋದಾಗಿದ್ದರೆ ಈ ವಿದ್ಯೆ ಬೇಕು. ಅದಕ್ಕೋಸ್ಕರ ಈ ವಿದ್ಯೆಯಲ್ಲಿ ನಾನು ಶಾಸ್ತ್ರೋಕ್ತವಾಗಿ ಮಂತ್ರದೀಕ್ಷೆ, ತಂತ್ರದೀಕ್ಷೆ, ತಾಂತ್ರಿಕ ದೀಕ್ಷೆಯನ್ನು ಕೊಡ್ತಾ ಇದ್ದೀನಿ. ಆಸಕ್ತಿ ಇರುವಂಥವ್ರು ಕೇವಲ ಇನ್ನೊಂದು 5-10 ಸೀಟ್ ಇರ್ಬೋದು ಅನಿಸುತ್ತೆ. ನಾನು 100 ಜನಕ್ಕೆ ಮಾತ್ರ ಕಲಿಸ್ತಾ ಇದ್ದೀನಿ. ನಮ್ಮ ಸ್ಕ್ರೀನ್ ಮೇಲೆ ಬರೋ ನಂಬರ್ಗೆ ಕರೆ ಮಾಡಿ ಈ ವಿದ್ಯೆನ ಕಲಿಬೋದು ಅನ್ನೋ ಒಂದು ಆಸೆಗೆ ನೂರಾರು ಸಾವಿರಾರು ಲಕ್ಷಾಂತರ ರೂಪಾಯಿನ ಹಾಸ್ಪಿಟ್ಲಿಗೆ, ಮಾಂತ್ರಿಕರಿಗೆ ಕೊಟ್ಟು ಕಳ್ಕೊತಾ ಇದ್ದಾರೆ. ಅದ್ರ ಬದಲು ಇದೊಂದು ವಿದ್ಯೆ ಕಲ್ತ್ಕೊಂಡ್ರೆ ದುಡ್ಡು ಉಳಿಯುತ್ತೆ, ನಮ್ಮ ಸಮಸ್ಯೆಗೂ ಪರಿಹಾರ ಸಿಗುತ್ತೆ, ನಾವು ಏಳಿಗೆ ಆಗ್ಬೋದು, ಸಮಾಜನೂ ಸಮೃದ್ಧಿಯಾಗಿ ಇಟ್ಕೋಬೋದು ಅನ್ನೋ ಒಂದು ಆಸೆ ಮೇಲೆ ಈ ಕೋರ್ಸನ್ನು ನಾನು ಪ್ರಚಾರ ಮಾಡ್ತಾ ಇದ್ದೀನಿ. ಸರಿ ಗುರೂಜಿ, ಕಾರ್ಯಕ್ರಮದಲ್ಲಿದ್ದು ನಮ್ಮ ವೀಕ್ಷಕರಿಗೆ ಸ್ಟ್ರೆಸ್ ಫ್ರೀ ಲೈಫ್ಗೆ ಯಾವ ಮಂತ್ರವನ್ನು ಹೇಳ್ಕೊಂಡ್ರೆ ಪ್ರಯೋಜನಕಾರಿಯಾಗುತ್ತೆ ಅನ್ನೋದನ್ನು ತಿಳಿಸ್ಕೊಟ್ರಿ. ಧನ್ಯವಾದ ಗುರೂಜಿ. ಸಾಯಿರಾಮ್. ವೀಕ್ಷಕರೇ, ಮಂಗಳೂರಿನಲ್ಲಿ ಡಿಸೆಂಬರ್ 1, 2, 3ರಂದು ನಡೀತಾ ಇರುವಂತಹ ಈ ಸ್ಪೆಷಲ್ ಸೆಷನ್ನಲ್ಲಿ ನೀವು ಕೂಡ ಭಾಗಿಯಾಗಬಹುದು. ಕಾರ್ಯಕ್ರಮದ ಕೊನೆಯಲ್ಲಿ ಗುರೂಜಿಯವರ ಕಚೇರಿಯ ವಿಳಾಸ ಹಾಗೆ ದೂರವಾಣಿ ಸಂಖ್ಯೆಗಳು ಬರುತ್ತೆ. ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಸರಳ ಜೀವನ, ಇದು ಮನುಕುಲದ ಒಳಿತಿಗಾಗಿ.